ನಮಸ್ತೆ, ವೆಲ್ಕಮ್ ಟು ಡೇಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕೊಪ್ಪಕ್ಕೆ ಬಂದಿದ್ದೇವೆ. ಕೊಪ್ಪ ಒಂದು ಪ್ಲೇಸ್ ಚಿಕ್ಕಮಗಳೂರಲ್ಲಿ. ಸೊ ನಾನು ನನ್ನ ಹಸ್ಬೆಂಡ್ಸ್ ಕಸಿನ್ಸ್ ಅವರ ಮನೆಗೆ ನಾವು ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ. ವೀಕೆಂಡನ್ನು ತುಂಬ ಸ್ಪೆಷಲಾಗಿ ಎಂಜಾಯ್ ಮಾಡಲಿಕ್ಕೆ. ಇವತ್ತು ಸಂಡೇ ಅದಕ್ಕೆ ನಾವು ಚರ್ಚಿಗೆ ಹೋಗ್ತಿದ್ದೇವೆ. ಎಲ್ಲರೂ ಡ್ರೆಸ್ಅಪ್ ಎಲ್ಲ ಮಾಡಿ ಈಗ ನಾವು ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ದೇವೆ. ಹೋಗುವಾಗ ನಮಗೆ ಒಂದು ತುಂಬ ಬೆಸ್ಟ್ ಅದು ವಾರ್ಮ್ ಆಗಿರೋ ಸೀನರಿ ನಮಗೆ ಸಿಕ್ತು. ಖುಷಿ ಆಗ್ತದೆ ಈ ಥರದೆಲ್ಲ ಸೀನರಿಯನ್ನು ನೋಡುವಾಗ. ಸೊ ಇಲ್ಲಿ ಅವರು ಕಾಫಿ ಎಸ್ಟೇಟ್ ಎಲ್ಲ ಗ್ರೋ ಮಾಡ್ತಾರೆ. ಬೇಸಿಕಲಿ ಕೊಪ್ಪದಲ್ಲಿ, ಚಿಕ್ಕಮಗಳೂರಲ್ಲಿ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಎಲ್ಲ ತುಂಬ ನಿಮಗೆ ಕಾಣ್ತದೆ ಆ ಕಡೆ ಈ ಕಡೆ ಎಲ್ಲ ಟ್ರಾವೆಲ್ ಮಾಡುವಾಗ. ಸೊ ನಾವೀಗ ಫೈನಲಿ ಚರ್ಚಿಗೆ ರೀಚ್ ಆಗಿದ್ದೇವೆ. ಸೊ ಇದೆಲ್ಲ ಚರ್ಚಲ್ಲಿರುವ ಫ್ಲವರ್ಸ್. ಇದು ಕೊಪ್ಪ ಚರ್ಚ್. ಈಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ಆಗಿದೆ. ಸೊ ನಾವು ನನ್ನ ಕಸಿನ್ಸ್ ಜೊತೆ ಪೂಜೆ ಎಲ್ಲ ಆಗಿ ಮತ್ತೆ ನಾನು ನಿಮ್ಮನ್ನು ಮೀಟ್ ಆಗ್ತೇವೆ. ಪೂಜೆ ಎಲ್ಲ ಆಯಿತು. ಬೇಸಿಕಲಿ ಏನಂದರೆ ಕ್ಯಾಥಲಿಕ್ಸ್ ಅವರು ಇದ್ದಾರಲ್ಲ, ನಾವೆಲ್ಲ ಪೂಜೆ ಎಲ್ಲ ಆದಮೇಲೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದು ಔಟ್ಸೈಡ್ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿ ಟೈಮೆಲ್ಲ ಸ್ಪೆಂಡ್ ಮಾಡಿ ಮತ್ತೆ ನಾವು ಮನೆಗೆ ಹೋಗೋದು. ಈಗ ಈ ಚರ್ಚಲ್ಲಿರುವ ಫಾದರ್ ನಮ್ಮ ಫಾರ್ ರಿಲೇಟಿವ್, ಅದಕ್ಕೆ ನಾವೆಲ್ಲ ಮೀಟ್ ಆಗಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ನಾವು ಪೂಜೆ ಎಲ್ಲ ಆಗಿ ನಾವೀಗ ನೂತನಿಗೆ ಶಾಪಿಂಗಿಗೆ ಬಂದಿದ್ದೇವೆ. ನಮ್ಮ ಕಸಿನ್ಸ್ ಹೇಳಿದರು, ಕೊಪ್ಪದಲ್ಲಿ ಈಗ ಶಾಪಿಂಗ್ ಎಲ್ಲ ಬೇಕಾದರೆ ಎಲ್ಲರೂ ಬರೋದೇ ಇಲ್ಲಿ ನೂತನ ಕ್ಲಾತ್ ಸ್ಟೋರಿಗೆ. ಸೊ ನಾವು ಜಸ್ಟ್ ಒಂದು ವಿಸಿಟ್ ಮಾಡುವ, ಯಾವುದೆಲ್ಲ ಮೆಟೀರಿಯಲ್ಸ್ ಒಳ್ಳೇದಿದ್ದರೆ ನಾನು ಪರ್ಚೇಸ್ ಮಾಡ್ತೀನಿ. ದೀಪ್ತಿ ಕಾಣೆ ಕಾಣುತ್ತೆ ಇದು. ದೀಪ್ತಿ ವಾಟ್ ಆರ್ ಯು ಪರ್ಚೇಸಿಂಗ್? ಕಾಲ ಕಾಣುತ್ತೆ. ಏನು ಬೇಕು ಇವತ್ತು? ಏನು ಬೇಕು? ಡ್ರೆಸ್ ಬೊಂಗು ಡಾಲ್ ನೋಡ್ತಿದ್ದೆ ನನಗೆ. ಬನ್ನಿ ಹೋಗು. ಡೀಲು ಯಾರಿದು ಗರ್ಲ್ ಫ್ರೆಂಡ್? ವಿಲ್ಸನ್ ಇದು. ಏನಿದು? ವಿಲ್ಸನ್ ಇದು ಗರ್ಲ್ ಫ್ರೆಂಡ್. ಇಲ್ಲಿ ತುಂಬ ವೆರೈಟಿಯಾದ ಮೆಟೀರಿಯಲ್ಸ್ಗಳಿವೆ. ಚೂಡಿದಾರ್ ಸೆಟ್ಸ್ಗಳಿವೆ, ನೈಟ್ ಡ್ರೆಸ್, ನೈಟ್ ಸೂಟ್ಸ್, ಮಕ್ಕಳಿಗೆ ಮತ್ತು ಸಾರೀಸ್ ಅದೆಲ್ಲ ಇವೆ ಇಲ್ಲಿ. ಇದು ವೆಸ್ಟರ್ನ್ ಔಟ್ಫಿಟ್ ಅಲ್ಲ? ಇಲ್ಲ, ಲಿಪ್ಸ್ಟಿಕ್ ಹಾಕಿದಾರ. ಹಾಂ, ನಿಮ್ಮನ್ನೇ ನೋಡ್ತಿದ್ದಲ್ಲ. 3 ಟಾಪ್ಸ್ ಪರ್ಚೇಸ್ ಮಾಡಿದರೆ 600 ರುಪೀಸಿಗೆ ಸಿಗ್ತದೆ ನೋಡಿ. ಇದು Sleepy brand, People Comfort brand ಅವರದ್ದು. This is a night dress, but it is nice quality, is also nice. ಒಳ್ಳೆದುಂಟು. This is cotton, I think it's pure cotton, and the rate is 1279. So it's ಕೂಡ ಒಳ್ಳೆದುಂಟು. This is also nice. ಕಾಟನ್ ಮೆಟೀರಿಯಲ್ ಮಾಡಿದ್ರು ಬ್ಯಾಗ್, ಹ್ಯಾಂಡಿಕ್ರಾಫ್ಟ್ ಕೈಂಡ್ ತುಂಬ ಒಳ್ಳೆದುಂಟು. ಆಫರ್ ಪ್ರೈಸ್ ಆಗ್ತಾ ಉಂಟು. ನಾನು ಇದೊಂದು ಪರ್ಚೇಸ್ ಮಾಡ್ತೇನೆ. ವೆರೈಟಿ ಆದ ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಮಕ್ಕಳಿಗೆ ಸಹ ಇದೆ, ಎಲ್ಲರಿಗೂ ಇದೆ. A to Z ಪ್ರಾಡಕ್ಟ್ಸ್ ಇವೆ. ಬಟ್ ಐ ಡಿಂಟ್ ಫೀಲ್ ಇಟ್ ಈಸ್ ವರ್ತ್ ಇನಫ್ ಟು ಬೈ. ಸೊ ನನಗೆ ಇದೊಂದು ಕುರ್ತಾ ಲೈಕ್ ಆಯಿತು, ಅಂದರೆ ಚೂಡಿದಾರ್ ಸೆಟ್ ಲೈಕ್ ಆಯಿತು. 1800 ಹೇಳಿದ್ರು ಅವರು. ಬಟ್ ಏನಂದರೆ ಕ್ವಾಲಿಟಿ ನೋಡುವಾಗ ನನಗೆ ಅಷ್ಟು
ಅಷ್ಟು ಒಳ್ಳೆಯದಂತ ಎನಿಸಲಿಲ್ಲ, ಅದಕ್ಕೆ ನಾನು ಪರ್ಚೇಸ್ ಮಾಡಲಿಲ್ಲ. ಏನಿಗೆ ಡ್ರೆಸ್ ನೋಡ್ತೀನಿ ಶಾಪಿಂಗ್ ಎಲ್ಲ ಆಯಿತು. ಕಸಿನ್ಸ್ ಹೇಳಿದ್ರು ಇಲ್ಲಿ ಒಂದು ಸೇವ್ ಪುರಿ ಮಾಡ್ತಾರೆ, ತುಂಬ ಅಂದರೆ ತುಂಬ ಒಳ್ಳೆಯದಿರ್ತದೆ, ಹೋಮ್ ಮೇಡ್ ಕೈಂಡ್. ಅದಕ್ಕೆ ನಾವು ತಿನ್ನಲಿಕ್ಕೆ ಬಂದಿದ್ವಿ. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು, ನನಗೆ ತುಂಬ ಲೈಕ್ ಆಯಿತು. ಬ್ಯಾಂಗ್ಳೂರಲ್ಲಿ ಈ ಥರದ್ದು ನಾನು ಟೇಸ್ಟ್ ಮಾಡಲಿಲ್ಲ. ಕೊಪ್ಪದಲ್ಲಿ ಇದೊಂದು ಐಟಮ್ ಉಂಟಲ್ಲ ಸೇವ್ ಪುರಿ, ತುಂಬ ಅಂದರೆ ತುಂಬ ಸ್ಪೈಸಿಯಾಗಿತ್ತು, ಟೇಸ್ಟ್ ಕೂಡ ಒಳ್ಳೆಯದಾಗಿತ್ತು. ಯಾಕೆಂದರೆ ಅದು ಅವರು ಯಾವುದೆಲ್ಲ ಪ್ರಾಡಕ್ಟ್ಸ್ ಅವ್ರು ಮಾಡ್ತಾರೆ ಅದೆಲ್ಲ ಮನೆಯಲ್ಲಿ ಮಾಡಿ ಅವರು ಇಲ್ಲಿ ತರೋದು. ಇಲ್ಲಿ ಜಸ್ಟ್ ಅವರು ಹೀಟ್ ಮಾಡಿ ಸರ್ವ್ ಮಾಡೋದು. ತುಂಬ ತುಂಬ ಒಳ್ಳೆಯದಿತ್ತು. ಕಿಯಾನಿಗೆ ಕೂಡ ಲೈಕ್ ಆಯಿತು. ತುಂಬ ಖುಷಿ ಆಗ್ತಾ ಉಂಟು, ಯಾಕೆ ಅಂದರೆ ಇಲ್ಲಿ ಮಳೆ ಬರ್ತಾ ಉಂಟು. ಜಾಲಿ. ಫಸ್ಟ್ ಆಫ್ ಆಲ್ ವೆದರ್ ಇಲ್ಲಿ ತುಂಬ ಕೋಲ್ಡು, ಪ್ಲಸ್ ಇಲ್ಲಿ ಮಳೆ ಸಹ ಬರ್ತಾ ಉಂಟು. ಖುಷಿ ಆಗ್ತಾ ಉಂಟು. ರೈನ್ ಡ್ಯಾನ್ಸ್ ಮಾಡಬೇಕೀಗ, ಗಮ್ಮತ್ತಾಗ್ತದೆ. ಇದೆಲ್ಲ ಫುಲ್ ಅವರ ಕಾಫಿ ಎಸ್ಟೇಟ್ ನೋಡಿ. ಈಗ ಮಳೆ ಈಗ ಸಂಜೆ ನಾವೀಗ ನಮ್ಮ ಬೇರೆ ಕಸಿನ್ಸ್ ಮನೆಗೆ ಜಸ್ಟ್ ಒಂದು ವಿಸಿಟ್ ಮಾಡುವಂತ ಈಗ ನಾವೆಲ್ಲ ಡ್ರೆಸ್ ಅವೆಲ್ಲ ಮಾಡಿ ಹೋಗ್ತಿದ್ದೇವೆ. ಈಗ ನಾವು ಅವರ ಕಸಿನ್ಸ್ ಮನೆಗೆ ನಾವು ಬಂದಿದ್ದೇವೆ ನೋಡಿ. ಇದು ಅವರ ಮನೆ, ದೊಡ್ಡ ಮನೆ, ತುಂಬ ಜನ ನಾವು ಬಂದಿದ್ದೇವೆ. ಇಲ್ಲಿ ನೋಡಿ ಫ್ಲವರ್ಸ್ ಹಾಗೂ ವೆರೈಟಿ ಆದ ಟ್ರೀಸ್ಗಳಿಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ. ಭಯ ತಂದು ಕಟ್ಟದು ನಾನು ತಪ್ಪಿದ್ದೀನಿ. ಅವರ ಮನೆ ಇರೋದು ರೋಡ್ ಸೈಡಲ್ಲಿ, ಸೊ ತುಂಬ ಕಂಫರ್ಟೇಬಲ್ ಆಗಿ ಜಾಗ. ಇದವರ ಹೊಸ ಆ್ಯಕ್ಚುಲಿ ನ್ಯೂ ಬಿಲ್ಟ್ ಮನೆ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೇವೆ. ಬಟ್ ಕಿಯಾನ್ಗೆ ಫಿಶ್ ಕಂಡಿತ್ತು ಫಿಶ್ ಟ್ಯಾಂಕಲ್ಲಿ. ನೋಡಿ ಎಷ್ಟು ಒಳ್ಳೆಯದಾಗಿ ಅವ್ರು ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಆಗಿದೆ. Fish, red fish, purple fish, black fish, orange fish, yellow fish, white fish. ನಾವು ಅವರ ಬಾಲ್ಕನಿಗೆ ಬಂದಿದ್ದೇವೆ. ಅಲ್ಲಿಂದ ನೋಡುವಾಗ ಪೆಪ್ಪರ್ ಅವರು ಗ್ರೋ ಮಾಡ್ತಾರೆ, ಮ್ಯಾಂಗೋ ಇರ್ಬೋದು. ಮತ್ತು ನಾವು ಥಾರೆಂಜ್ ಅಂತ ಹೇಳಿದೆವು, ಅದು ಆರೆಂಜಲ್ಲಿ ದೊಡ್ಡ ಸೈಜ್, ಅದು ಥಾರೆಂಜ್. ಮತ್ತು ಜಾಕ್ ಫ್ರೂಟ್ಸ್ ಇವೆ, ಸ್ಟ್ರಾಬೆರಿ ಗಿಡಗಳಿವೆ, ಚಿಕ್ಕು ಗಿಡಗಳಿವೆ. ತುಂಬ ಅಂದರೆ ತುಂಬ ವೆರೈಟಿ ಆದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಅವರು ಇಲ್ಲಿ ಗ್ರೋ ಮಾಡಿದ್ದಾರೆ. ಎಲ್ಲರೀಗ ಎಂಜಾಯ್ ಮಾಡ್ತಿದ್ದಾರೆ, ಪ್ಲಸ್ ಮಾಮ್ ಡ್ಯೂಟಿ ಕೂಡ ಮಾಡ್ತಿದ್ದಾರೆ. ನಾನು ಮೇಲೆ ಹೋಗ್ತೇನೆ. ನನ್ನ ಕಸಿನ್ಸ್ ಕೂಡ ನೋಡಿ ಅಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ ಇವತ್ತು. ಈಗ ಪ್ಲೇ ಟೈಮ್. ಕಿಯಾನ ಸೈಕಲ್ ನೋಡಿ ಆಯಿತು, ಅದಕ್ಕೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಬೇಕಂತ ಹೇಳ್ತಿದ್ದಾನೆ, ಹಠ ಮಾಡ್ತಿದ್ದ. ಮಕ್ಕಳಿಗೆಲ್ಲ ಹೊರಗೆ ಆಟ ಆಡಲಿಕ್ಕೆ ಅವ್ರು ಕೊಡಬೇಕು, ಯಾಕೆಂದರೆ ತುಂಬ ಅವರು ಫ್ರೆಶ್ ಆಗ್ತಾರೆ, ಆ್ಯಕ್ಟಿವ್ ಆಗ್ತಾರೆ. ಹಾಗೂ ಮೊಬೈಲ್ ಮತ್ತು ಟಿ ವಿ ಎಲ್ಲ ಆನ್ ಮಾಡಿ ಕೊಟ್ಟರೆ ಏನಾಗ್ತದೆ ಅಂದರೆ ಅದರಲ್ಲೇ ಅವರು ಮುಳುಗ್ತಾರೆ, ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗ್ತದೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ದ್ಯಾಟ್ ಕಿಡ್ಸ್ ಪ್ಲೇ ಔಟ್ಸೈಡ್.
ಒಳಗೆ ಕೂತ್ಕೊಂಡು ಎಲ್ಲರಿಗೆ ಬೋರ್ ಆಯಿತು. ಸೊ ಎಲ್ಲರೂ ಹೊರಗೆ ಬಂದಿದ್ದಾರೆ. ಕೆಲವು ಸೈಕಲಲ್ಲಿ ಆಟ ಆಡ್ತಾ ಇದ್ದಾರೆ, ಶಟಲ್ ಕಾಕ್ ಆಟ ಆಡ್ತಿದ್ದಾರೆ. ನಾನು ಮತ್ತು ಕಿಯಾನ್ ಫುಟ್ಬಾಲಲ್ಲಿ ಆಟ ಆಡ್ತಿದ್ದೇವೆ. ಇವರು ನನ್ನ ಹಸ್ಬೆಂಡ್ ಅವರ ಕಸಿನ್. ಅವರ ಹೆಂಡತಿ ಮನೆ ಇಲ್ಲಿ ಉಂಟು. ಸೊ ಅವರ ಮನೆಗೆ ನಾವು ಬಂದಿದ್ದೇವೆ. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಅವರ ಕಸಿನ್ಸ್ ಮನೆಗೆಲ್ಲ ಹೋಗಿ ಗಮ್ಮತ್ತಾಯಿತು. ಕಾಫಿ ಟೀ ಫುಲ್ ಅವ್ರ ಹತ್ರ ಕೂತ್ಕೊಂಡೆಲ್ಲ ಮಾತಾಡಿ ಎಲ್ಲ ಆಯಿತು. ಈಗ ನಾವು ಫೈನಲ್ ಮನೆಗೆ ಬಂದ್ವಿ. ಇನ್ನು ಪಾರ್ಟಿ ಸಮಯ ವಿತ್ ವಾಚಿಂಗ್ IPL ಮ್ಯಾಚ್. ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಡೇ ನಾನು ಎಲ್ಲೆಲ್ಲ ನಾವು ಹೋಗ್ತೇವೆ, ಯಾವ ಟಿ ಎಸ್ಟೇಟ್ಗೆ ನಾವು ಹೋಗ್ತೇವೆ ಎಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. Kian, ada? Tinggal blouse itu. Kapan itu? Tinggal na. Pustam kali dia. हाँ पुस्तक मिले मैच पढ़ना ನಮ್ಮ ಕಸಿನ್ಸ್ ಮನೆಗೆ ಬಂದಿದ್ದೇವೆ ಕೊಪ್ಪ. ಸೊ ಎಲ್ಲರಿಗೆ ಪಾರ್ಟಿ ಮಾಡ್ತಿದ್ದಾರೆ. ಎಲ್ಲರೂ ಹಾಯ್ ಹೇಳಿ. IPL ಮ್ಯಾಚ್ ನೋಡಿ ಎಂಜಾಯ್ ಮಾಡ್ತಿದ್ದೀವಿ ನೋಡಿ. कियान कियान तुमचे डान्स करा तुमचे डान्स मुझे नोट करना बैठ अलग लमना लो ये कौन सा कियान ಬೆಳಗಿಂದ ಭಾರಿ ಆಸೆ ಪಟ್ಟು ಕಬಾಬ್ ತಿನ್ಬೇಕು ಅಂತ ಕಾಯ್ತಾ ಇದ್ವಿ. ಫೈನಲಿ ಕಬಾಬ್ ಸಿಕ್ಕಿತ್ತು. ಹಾಯ್ ಹಲೋ ನಮಸ್ತೆ. ನಾವು ಈಗ ಬೆಳಿಗ್ಗೆ ಎಲ್ಲ ಡ್ರೆಸ್ ಅಪ್ ಮಾಡಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಈಗ ನಾವು ಟಿ ಎಸ್ಟೇಟಿಗೆ ಹೋಗ್ತಿದ್ದೇವೆ. ಕೊಪ್ಪದಲ್ಲಿರುವ ಟಿ ಎಸ್ಟೇಟಿಗೆ. ಅಲ್ಲಿ ಟೀ ಪ್ರಾಸೆಸಿಂಗ್ ಉಂಟು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಉಂಟು, ಹಾಗೂ ಫೋಟೋ ತೆಗಿಲಿಕ್ಕೆ ಕೂಡ ಅವಕಾಶ ಉಂಟು. ಅದಕ್ಕೆ ನಾವೆಲ್ಲ ಎಲ್ಲರೀಗ ಅಲ್ಲಿ ಹೊರಟಿದ್ದೇವೆ. ನೋಡಿ ಎಲ್ಲರೂ ಕಾರಲ್ಲಿ ಕೂತ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ಸೊ ಬನ್ನಿ ಈಗ ಟಿ ಎಸ್ಟೇಟಿಗೆ ಹೋಗುವ. ನಾವು ಇವತ್ತು 2 ಕಾರಲ್ಲಿ ಹೋಗ್ತಿದ್ದೇವೆ. ಯಾಕೆಂದರೆ ತುಂಬ ಜನ ಇದ್ದೇವೆ ಅಲ್ಲ. ಸೊ ಒಂದು ಕಾರನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ, ಇನ್ನೊಂದು ಕಾರ್ ನನ್ನ ಕಸಿನ್ ಡ್ರೈವ್ ಮಾಡ್ತಿದ್ದಾರೆ. ಸೊ ಆನ್ ದ ವೇ ಹೋಗುವಾಗ ತುಂಬ ಅಂದರೆ ಡಿಸ್ಟೆನ್ಸ್ ತುಂಬ ಉಂಟು. 1 hour ಜರ್ನಿ ಉಂಟು ಅವರ ಮನೆಯಿಂದ ಟಿ ಎಸ್ಟೇಟಿಗೆ. ಸೊ ಆನ್ ದ ವೇ ಹೋಗುವಾಗ ಸೇಮ್ ಸೀನರಿ ನಿಮಗೆ ಕಾಣ್ತುಂಟಲ್ಲ, ಅಂದರೆ ಸೇಮ್ ವೇ ಹೋಗಲಿಕ್ಕೆ ಸೇಮ್ ವೇ, ಮತ್ತು ಅಲ್ಲಿ ಡೈವರ್ಷನ್ ಉಂಟು ಆ ಕಡೆ. ಫೈನಲಿ ನಾವು ಟಿ ಎಸ್ಟೇಟಿಗೆ ರೀಚ್ ಆಗಿದ್ದೇವೆ. ನನ್ನ ಕಸಿನ್ ಅವರ ಡ್ಯಾಡ್ ಇದ್ದಾರೆ, ಅಪ್ಪ ಇದ್ದಾರಲ್ಲಿ. ಇಲ್ಲಿ ಅವರು ಮೇನ್ ಜಾಬಲ್ಲಿ ಮಾಡ್ತಿದ್ದಾರೆ. ದೇವಾನ್ ಎಸ್ಟೇಟ್ಸ್ ಅಂತ ಹೇಳ್ತೇವೆ. ಫಸ್ಟ್ ಟೈಮ್ ನಾನೊಂದು ಟಿ ಎಸ್ಟೇಟಿಗೆ ವಿಸಿಟ್ ಮಾಡೋದು. ಇಲ್ಲಿ ತುಂಬ ಜನ ಕೆಲಸದವರು ಕೂಡ ಇದ್ದಾರೆ. ಯಾಕೆಂದರೆ ಇಲ್ಲಿ ಟೀ ಪ್ರೊಸೆಸಿಂಗ್ ಯೂನಿಟ್ ಕೂಡ ಉಂಟು. ಅದಕ್ಕೋಸ್ಕರ ಇಲ್ಲಿ ಜಸ್ಟ್ ಅವರು ವರ್ಕರ್ಸ್ ಮಾತ್ರ ಅಲ್ಲ, ಇಲ್ಲಿ ತುಂಬ ಫೆಸಿಲಿಟೀಸ್ ಕೂಡ ಇದೆ. ಹಾಸ್ಪಿಟಲ್ ಇವೆ, ಮತ್ತು ಅವರಿಗೆ ಸ್ಟೇ ಮಾಡಲಿಕ್ಕೆ ಕ್ವಾರ್ಟರ್ಸ್ ಇವೆ. ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಟೀ ಪ್ರೊಸೆಸಿಂಗ್ ಯೂನಿಟ್ ಇದೆ. ತುಂಬ ಜನರು ಇಲ್ಲಿ ಟೀ ಪ್ರೊಸೆಸಿಂಗ್ಗೋಸ್ಕರ ಇಲ್ಲಿ ಕೂಡ ಅವರು ಬರ್ತಾರೆ. ನೋಡಿ ಇಲ್ಲಿ ತುಂಬ ವೇರ್ ಹೌಸ್ ಯೂನಿಟ್ ಕೂಡ ಇವೆ. ಒಂದೊಂದು ಬಿಲ್ಡಿಂಗ್ ಒಂದೊಂದು ವರ್ಕಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಹೆಡ್ ಆಫೀಸ್ ಉಂಟು, ಹಾಗೂ ಸ್ಟಾಫ್ಗೋಸ್ಕರ ಕ್ವಾರ್ಟರ್ಸ್, ಇದು ಮ್ಯಾನೇಜರ್ ಅವರ ಮನೆ, ಸೊ ಓನರ್ ಅವರ ಮನೆ, ಅದೆಲ್ಲ ತುಂಬ ಯೂನಿಟ್ಸ್ ಇಲ್ಲಿ ಇವೆ. ದೇವಾನ್ ಪ್ಲಾಂಟೇಶನ್. ನಾವೀಗ ಇದು ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಉಂಟಲ್ಲ, ಪ್ರೊಸೆಸಿಂಗ್ ಯೂನಿಟಿಗೆ ಇಲ್ಲಿ ಬಂದಿದ್ದೇವೆ.
ನಾವೀಗ ಟೀ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಕಡೆ ಬಂದಿದ್ದೇವೆ. ಒಳಗಡೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ. ಸೊ ನೋಡಿ, ಇದು ಟೀ ಫ್ಯಾಕ್ಟ್ರಿ. ಈ ಏರಿಯಾ ಅವರು ಇದು ಫೈರ್ ಎಲ್ಲ ಅವರು ಹಾಕ್ತಾರೆ ಯಾವುದಕ್ಕೆ, ಸ್ಟೀಮಿಗೆ ಬೇಕಲ್ಲ. ಸೊ ಆ ಯೂನಿಟಿಗೆ ನಾವೀಗ ಬಂದಿದ್ದೇವೆ. ನನಗೆ ಯಾವುದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಸಾರಿ, ಯಾಕೆಂದರೆ ನಾನು ಅವರ ರೂಲ್ಸನ್ನೇ ಫಾಲೋ ಮಾಡಬೇಕಲ್ಲ. ಟೀ ಇದು ಪ್ರೊಸೆಸಿಂಗ್ ನೋಡಿ ಆಯಿತು. ಇಟ್ ವಾಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಗಿವ್ ಯು ಅಪ್ಡೇಟ್ಸ್ ಅಬೌಟ್ ಇಟ್ ಆಸ್ ಟು ವಾಟ್ ವಾಸ್ ದ ಪ್ರೊಸೆಸ್ ಇನ್ ಸೈಡ್. ಇಟ್ ವಾಸ್ ನೈಸ್. ಕ್ಯಾಮರಾ ಯಾವ ಪ್ಲೇಸ್ ಇರಲ್ಲ. ಇದು ಫಸ್ಟ್ ಟೈಮ್ ವಿಸಿಟ್ ನಂದು ಟೀ ಪ್ಲಾಂಟೇಶನ್. ನೋಡಿ ಟೀ ಪ್ಲಾಂಟೇಶನ್ ನೋಡಿ ಎಷ್ಟು ಖುಷಿ ಆಗ್ತದಲ್ಲ. ಫುಲ್ ಗ್ರೀನರಿ ಉಂಟು ನೋಡಿ, ಫುಲ್ ಗ್ರೀನರಿ. ಮ್ಯಾಂಗ್ಳೂರಲ್ಲಿ ಈ ಟೈಪ್ ಜಾಗನೇ ಇಲ್ಲ ನೋಡಿ. ನಿಮಗೆ ಟ್ರ್ಯಾಕ್ಟರ್ ಕಾಣ್ತಾ ಉಂಟಲ್ಲ, ಟ್ರ್ಯಾಕ್ಟರ್ ಹಿಂದುಗಡೆ ನಿಮಗೆ ಬ್ಯಾಗ್ಸ್ ಕಾಣ್ತುಂಟು. ಇದೆಲ್ಲ ಲೀವ್ಸ್ ಅವರು ಅದೆಲ್ಲ ಪ್ಲಕ್ ಮಾಡಿ ಎಲ್ಲ ಅವ್ರ ಬ್ಯಾಗಲ್ಲಿ ಇಡ್ತಾರೆ. ಮತ್ತು ಇದೆಲ್ಲ ಪ್ರೊಸೆಸಿಂಗ್ ಯೂನಿಟಿಗೆ ಹೋಗ್ತದೆ ಅಲ್ಲಿ. ಈಗ ನಾವು ಅವರ ಫ್ರೆಂಡ್ಸ್ ಮನೆಗೆ ಬಂದಿದ್ದೇವೆ. ತುಂಬ ಓಲ್ಡ್ ಉಂಟು, ಅದು ಟೀ ಎಸ್ಟೇಟ್ಲಿ ಇರುವ ಮನೆ ಇದು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು? ಇಲ್ಲಿ ಸೂಪರ್ ಇತ್ತು. ಇದು ಟೀ ಎಸ್ಟೇಟ್ ಅಲ್ಲ, ಇಲ್ಲಿ ಒಳ್ಳೆ ಪ್ಲೇಸ್ ಇದೆ ನೋಡಲಿಕ್ಕೆ. ವ್ಯೂ ಪಾಯಿಂಟ್ ಎಲ್ಲ ಭಾರಿ ಒಳ್ಳೆ ಉಂಟು. ನಮಗೆಲ್ಲ ವಿಡಿಯೋ ತೆಗಿಲಿಕ್ಕೆ, ರೀಲ್ಸ್ ಮಾಡಲಿಕ್ಕೆಲ್ಲ ಭಾರಿ ಒಳ್ಳೆದು. ಆಮೇಲೆ ಫ್ಯಾಕ್ಟ್ರಿ ಎಲ್ಲ ನೋಡಿ ಬಂದೆವು ನಾವು. ಅದು ಟೀ ಎಲ್ಲ ಹೇಗೆ ಮಾಡೋದು, ಆಮೇಲೆ ಎಲೆ ತೆಗೆದು ಹೇಗೆ ಅದನ್ನೆಲ್ಲ ಕಟ್ ಮಾಡೋದು, ಆಮೇಲೆ ಅದನ್ನೆಲ್ಲ ಪೌಡರ್ ಮಾಡುವಂಥದ್ದೆಲ್ಲ ನೋಡ್ಕೊಂಡು ಬಂದ್ವಿ. ಭಾರಿ ಖುಷಿ ಆಯ್ತು. ಹೌದಾ? ಯುಗಾದಿ ರಜೆಯನ್ನು ಮಿಸ್ ಆಯ್ತು, ಇಲ್ಲದೆ ಇಲ್ಲಿ ನಿಲ್ತೇವೆ. ಇನ್ನೊಂದು ಜಾಲಿ ದೀಪ್ತಿ ಮತ್ತೆ ಶಾನಿಗೆ ತುಂಬಾ ಥ್ಯಾಂಕ್ ಯು. ಯಾಕೆಂದ್ರೆ ಅವರು ನಮ್ಗೆ ಇನ್ವೈಟ್ ಮಾಡಿದ್ರು ಅವರ ಪ್ಲೇಸಿಗೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಕರೀರಿ ನಮ್ಗೆ. ಥ್ಯಾಂಕ್ ಯು. ಈಗ ಮ್ಯಾಂಗ್ಳೂರಿಗೆ ಹೊರಟಿದ್ದೇವೆ. ಎಲ್ಲ ಬೇಜಾರು ಇಲ್ಲಿದ್ದಾರೆ, ಅವರಿಗೆ ಹೋಗ್ಲಿಕ್ಕೆ ಬೇಡ ಅಲ್ಲ ದೀಪ್ತಿ? ನಮ್ಗೆ ಇನ್ನೊಂದು 2 ದಿವಸ ರಜೆ ಬೇಕಿತ್ತು. ಈಗ ಹೋಗ್ತಿದ್ದೇವೆ. ಆಲ್ಮೋಸ್ಟ್ 5 o'clock ಆಗಿದೆ. ಮನೆಗೆ ಮುಟ್ಟುವಾಗ ಇವತ್ತು 9 ಆಗ್ತದಾ? 9 o'clock ಆಗ್ತದೆ. ಮೆಲ್ಲ ಹೋದ್ರೆ, ಇಲ್ಲದಿದ್ರೆ 8 ಆಗುತ್ತೆ. So see you in the next vlog. Till then, take care. Bye. ಮನೆಗೆ ಹೋಗುವಾಗ ಆನ್ ದ ವೇಯಲ್ಲಿ ನಮಗೆ ಒಂದು ಬ್ರಿಡ್ಜ್ ಕಾಣಿಸಿತು. ಅದಕ್ಕೆ ನಾವು ಈಗ ಜಸ್ಟ್ ಕಾರೆಲ್ಲ ಪಾರ್ಕ್ ಮಾಡಿ ಸೈಡಿಗೆ ಜಸ್ಟ್ ಹೋಗಿ ನೋಡುವ ಹೇಗೆ ಉಂಟು. ಅಂದರೆ ತುಂಬ ಜನರಲ್ಲಿದ್ದರು, ಫೋಟೋ ಎಲ್ಲ ತೆಗಿತಾಯಿದ್ರು, ಕ್ಯಾಪ್ಚರ್ ಮಾಡ್ತಾಯಿದ್ರು. ಭಯ ಕೂಡ ಆಗ್ತಾಯಿತ್ತು, ಯಾಕೆಂದರೆ ಕೆಲವು ಕಡೆ ಗೊತ್ತುಂಟಲ್ಲ ತುಂಬ ಅವರು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದಿಲ್ಲ. ಬಟ್ ಇದೊಂದು ಬ್ರಿಡ್ಜ್ ತುಂಬ ಒಳ್ಳೆದಿತ್ತು, ಸ್ಟ್ರಾಂಗ್ ಕೂಡ ಇತ್ತು. ನೀರೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಯಾಕೆಂದರೆ ಮಳೆ ತುಂಬ ಕಮ್ಮಿ ಆಯ್ತಲ್ಲ, ಅದಕ್ಕೋಸ್ಕರ. ಇಲ್ಲಾದರೆ ಇಲ್ಲಿ ಫುಲ್ ಆಗ್ತದೆ ಅಂತೆ ರಿವರಲ್ಲಿ ನೀರೆಲ್ಲ. ಹಾಗೆ ಇನ್ನೂ ಕೂಡ ಖುಷಿ ಆಗ್ತದೆ ನೋಡಲಿಕ್ಕೆ. ನೋಡಿ ತುಂಬ ಜನರು ಇದ್ದಾರೆ, ಮಕ್ಕಳು ಕೂಡ ಇಲ್ಲಿ ಬರ್ತಾರೆ. ಬಟ್ ಕೇರ್ಫುಲ್ ಆಗಿರಬೇಕು ಮಕ್ಕಳನ್ನೆಲ್ಲಿ ತರುವಾಗ. ಇಟ್ ವಾಸ್ ರಿಯಲಿ ವೆರಿ ನೈಸ್. ನೀವು ಕೂಡ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ಈ ಒಂದು ಏರಿಯಾ ನಿಮಗೆ ನೋಡಲಿಕ್ಕೆ ಸಿಕ್ಕಿದರೆ ಜಸ್ಟ್ ಒಂದು ಇಲ್ಲಿ ಬನ್ನಿ, ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ. Thanks for watching. Please do like, comment and share, and also do subscribe my channel.